ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ನಮ್ಮ SATS ಅಂಡ್ UDS ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಶಾಮುಕ್ತ ವಿದ್ಯಾಲಯ ಪೋರ್ಟಲ್ನಲ್ಲಿ ಹೇಗೆ ಲಾಗಿನ್ ಆಗಿ ಮಾಹಿತಿ ತುಂಬುವುದು ಮತ್ತು ಫೋಟೋವನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡುವುದು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಇಲ್ಲಿ 12 ಪ್ರಶ್ನೆಗಳಿದ್ದು ಎಲ್ಲ ಪ್ರಶ್ನೆಗಳನ್ನು ಓದಿಕೊಂಡು ಎಸ್ ಆರ್ ನೋ ಎಂದು ಮಾರ್ಕ್ ಮಾಡಬೇಕಾಗುತ್ತದೆ. ಎಸ್ ಎಂದು ಮಾರ್ಕ್ ಮಾಡಿದಲ್ಲಿ ನೀವು ಆ ಪ್ರಶ್ನೆಗೆ ಸಂಬಂಧಪಟ್ಟ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ನಶಾಮುಕ್ತ ವಿದ್ಯಾಲಯ ಎಂದರೆ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು, ದುಶ್ಚಟಗಳಿಂದ ದೂರ ಇರುವಂತೆ ಪ್ರೇರೇಪಿಸುವುದು ಹಾಗೂ ಆರೋಗ್ಯಕರ ಮತ್ತು ಸುರಕ್ಷಿತ ಶಾಲಾ ವಾತಾವರಣ ನಿರ್ಮಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿರುತ್ತದೆ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಗೂಗಲ್ ಕ್ರೋಮ್ನಲ್ಲಿ ನಶಾಮುಕ್ತ ವಿದ್ಯಾಲಯ ಎಂದು ಸರ್ಚ್ ಮಾಡಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ವಿತ್ OTP ಅಥವಾ ಪಾಸ್ವರ್ಡ್ ಆಪ್ಷನ್ ಇರುತ್ತದೆ. ನೀವು ರಿಜಿಸ್ಟ್ರೇಷನ್ ಆಗದಿದ್ದರೆ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಸೈನ್ ಅಪ್ ಅಲ್ಲಿ ಶಾಲೆಯ ಡೈಸ್ ಕೋಡ್ ಅನ್ನು ಟೈಪ್ ಮಾಡಿ, ನಂತರ ಇಲ್ಲಿ ಕ್ಯಾಪ್ಚಾವನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತದೆ. UDS ಜೊತೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ಮೊಬೈಲ್ ನಂಬರನ್ನು ಟೈಪ್ ಮಾಡಿ, ಇಲ್ಲಿ ಕ್ಯಾಪ್ಚಾವನ್ನು ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದ OTPಯನ್ನು ಇಲ್ಲಿ ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆದ ಬಳಿಕ ಶಾಲೆಯ ಡೀಟೇಲ್ಸನ್ನು ಕನ್ಫರ್ಮ್ ಮಾಡಲು ಕೇಳುತ್ತದೆ. ಇಲ್ಲಿ ರೆಸ್ಪಾಂಡೆಂಟ್ ನೇಮ್, ಡಿಸಿಗ್ನೇಷನ್, ಮೊಬೈಲ್ ನಂಬರನ್ನು ಟೈಪ್ ಮಾಡಿದ ನಂತರ ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಪಾಸ್ವರ್ಡ್ ರೀಸೆಟ್ ಆದ ಬಳಿಕ ಸ್ಕೂಲ್ ಯೂಸರ್ನಲ್ಲಿ ಶಾಲೆಯ ಡೈಸ್ ಕೋಡ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಟೈಪ್ ಮಾಡಿ ಸೈನ್ ಇನ್ ಕೊಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಟ್ಟು 12 ಕ್ವಶನ್ಗಳಿದೆ. ಇಲ್ಲಿ ಕಂಪ್ಲೀಟೆಡ್ 1 ಆಗಿದೆ, ಪೆಂಡಿಂಗ್ 11 ಎಂದು ತೋರಿಸ್ತಿದೆ. ಇಲ್ಲೀಗ ಪೆಂಡಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 1, ಶಿಕ್ಷಣ ಸಂಸ್ಥೆಯ ಆವರಣದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಸೂಚನಾ ಫಲಕಗಳನ್ನು ಪ್ರದರ್ಶಿಸಲಾಗಿದೆ ಎಂದು. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಫೋಟೋಗಳನ್ನು ಮೊಬೈಲ್ ಗ್ಯಾಲರಿಲಿ ಅಥವಾ ಸಿಸ್ಟಮಲ್ಲಿ ಮೊದಲಿಗೆ ಸೇವ್ ಮಾಡಿಟ್ಕೊಳ್ಳಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 1.1, ಸೂಚನಾ ಫಲಕದಲ್ಲಿ ವರದಿ ಮಾಡುವ ಅಧಿಕಾರಿ, ಮೇಲ್ವಿಚಾರಕರ ಹೆಸರು, ಹುದ್ದೆ ಮತ್ತು ಸಂಪರ್ಕ ಸಂಖ್ಯೆಯನ್ನು ನಮೂದಿಸಲಾಗಿದ್ದು ಕಾಲಕಾಲಕ್ಕೆ ನವೀಕರಿಸಲಾಗುತ್ತಿದೆ ಎಂದು ಎಸ್ ಕೊಡಿ. ಎಸ್ ಕೊಟ್ಟು ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈಗ ಫೋಟೋ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 2, ಶಿಕ್ಷಣ ಸಂಸ್ಥೆಯ ಪ್ರವೇಶ ದ್ವಾರ ಸುತ್ತುವರಿದ ಗೋಡೆಯ ಮೇಲೆ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಎಂಬ ಸೂಚನಾ ಫಲಕವನ್ನು ಪ್ರದರ್ಶಿಸಲಾಗಿದೆ ಎಂದು ಎಸ್ ಕ್ಲಿಕ್ ಮಾಡಿ. ಫೋಟೋವನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಕೊಡಿ. ಕ್ವಶನ್ ನಂಬರ್ 2.1, ಪ್ರವೇಶ ದ್ವಾರದ ಸೂಚನಾ ಫಲಕದಲ್ಲಿ ವರದಿ ಅಧಿಕಾರಿ, ಮೇಲ್ವಿಚಾರಕರ ಹೆಸರು, ಹುದ್ದೆ ಮತ್ತು ಸಂಪರ್ಕ ಸಂಖ್ಯೆಯನ್ನು ನಮೂದಿಸಲಾಗಿದೆಯೇ ಹಾಗೂ ಕಾಲಕಾಲಕ್ಕೆ ನವೀಕರಿಸಲಾಗಿದೆ ಎಂದು ಎಸ್ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 3, ಶಾಲೆಯ ಆವರಣವು ಸಿಗರೇಟ್, ಬೀಡಿ ತುಂಡುಗಳು, ತ್ಯಜಿಸಿದ ಗುಟ್ಕಾ, ಪಾನ್ ಮಸಾಲ, ತಂಬಾಕು ಪ್ಯಾಕೆಟ್ಗಳು, ಮಾದಕ ವಸ್ತುಗಳಿಂದ ಸಂಬಂಧಿಸಿದ ಪದಾರ್ಥಗಳು, ಮದ್ಯದ ಬಾಟಲಿಗಳು ಹಾಗೂ ಉಗುಳಿದ ಕಲೆಗಳಿಂದ ಮುಕ್ತವಾಗಿದೆ ಎಂದು ಎಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ. ಈಗ ನೆಕ್ಸ್ಟ್ ಕೊಡಿ. ಈಗ ಕ್ವಶನ್ ನಂಬರ್ 4, ತಂಬಾಕು ಮತ್ತು ಇತರ ವ್ಯಸನಕಾರಿ ವಸ್ತುಗಳ ಹಾನಿಕಾರಕ ಪರಿಣಾಮಗಳ ಕುರಿತು ಪೋಸ್ಟರ್ಗಳು ಅಥವಾ ಇತರ ಜಾಗೃತಿ ಮೂಡಿಸುವ ಮಾಹಿತಿಗಳನ್ನು ಶಾಲಾ ಆವರಣದಲ್ಲಿ ಪ್ರದರ್ಶಿಸಲಾಗಿದೆಯೇ ಎಂದು ಎಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 5, ಕಳೆದ 6 ತಿಂಗಳ ಅವಧಿಯಲ್ಲಿ ಶಾಲೆಯಲ್ಲಿ ಕನಿಷ್ಠ 1 ಬಾರಿಯಾದರೂ ತಂಬಾಕು, ಮಾದಕ ವಸ್ತು ಅಥವಾ ಇತರ ವ್ಯಸನಕಾರಿ ವಸ್ತುಗಳ ದುರುಪಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು
ಮೂಡಿಸಲಾಗಿದೆ ಎಂದು. ಎಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಕೊಡಿ. ಕ್ವಶನ್ ನಂಬರ್ 6. ಶಾಲೆಯು ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಟೋಫಿ ಮೇಲ್ವಿಚಾರಕರನ್ನು ನೇಮಿಸಿದೆಯೇ ಹಾಗೂ ಅವರ ಹೆಸರು ಮತ್ತು ಹುದ್ದೆಯನ್ನು ಸೂಚನಾ ಫಲಕಗಳಲ್ಲಿ ನಮೂದಿಸಲಾಗಿದೆಯೇ ಎಂದು. ನಮೂದಿಸಿದರೆ ಎಸ್ ಕೊಡಿ, ಇಲ್ಲವಾದಲ್ಲಿ ನೋ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 7. ತಂಬಾಕು ಮಾದಕ ವಸ್ತುಗಳ ಹಾಗೂ ಇತರ ವ್ಯಸನಕಾರಿ ವಸ್ತುಗಳ ದುರುಪಯೋಗಕ್ಕೆ ಸಂಬಂಧಿಸಿದ ನೀತಿಯನ್ನು ಶಿಕ್ಷಣ ಸಂಸ್ಥೆಯ ನಡತೆ ಸಂಹಿತೆಯಲ್ಲಿ ಅಂದರೆ ಕೋಡ್ ಆಫ್ ಕಂಡಕ್ಟ್ನಲ್ಲಿ ಸೇರಿಸಲಾಗಿದೆ ಎಂದು. ಎಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 8. ಶಾಲೆಯ ಆವರಣದ ಹೊರಗಿನ ಗಡಿಗೋಡೆಯಿಂದ 100 ಯಾರ್ಡ್ಗಳ ವ್ಯಾಪ್ತಿಯಲ್ಲಿ ಹಳದಿ ರೇಖೆಯನ್ನು ಗುರುತಿಸಲಾಗಿದೆ ಎಂದು. ಗುರುತಿಸಿದ್ದರೆ ಎಸ್ ಕೊಡಿ, ಇಲ್ಲವಾದಲ್ಲಿ ನೋ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ನಂಬರ್ 9. ಶಿಕ್ಷಣ ಸಂಸ್ಥೆಯ 100 ಯಾರ್ಡ್ಗಳ ವ್ಯಾಪ್ತಿಯಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಯಾವುದೇ ಅಂಗಡಿಗಳಿವೆ ಎಂದು. ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಕ್ವಶನ್ ನಂಬರ್ 10. ಶಿಕ್ಷಣ ಸಂಸ್ಥೆಯ 500 ಮೀಟರ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಮಾರಾಟವನ್ನು ನಿಷೇಧಿಸಲಾಗಿದೆ ಎಂಬ ಎಚ್ಚರಿಕೆಯ ಸೂಚನಾ ಫಲಕವನ್ನು ಶಿಕ್ಷಣ ಸಂಸ್ಥೆಯ ಪ್ರವೇಶ ದ್ವಾರ ಅಥವಾ ಗಡಿಗೋಡೆಯಲ್ಲಿ ಪ್ರದರ್ಶಿಸಲಾಗಿದೆಯೇ ಎಂದು. ಎಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ. ಈಗ ಸೇವ್ ಆಸ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂನಲ್ಲಿ ನಿಮಗೆ ನಾವು ಅಪ್ಲೋಡ್ ಮಾಡಿದ ಎಲ್ಲ ಮಾಹಿತಿಗಳು ಹಾಗೂ ಫೋಟೋಗಳು ಇಲ್ಲಿ ನಿಮಗೆ ಶೋ ಆಗುತ್ತದೆ. ನಂತರ ರಿಮಾರ್ಕ್ಸನ್ನು ಟೈಪ್ ಮಾಡಿ ಫೈನಲ್ ಸಬ್ಮಿಟ್ ಕೊಡಿ. ಇಲ್ಲಿ ಕನ್ಫರ್ಮ್ ಫೈನಲ್ ಸಬ್ಮಿಟ್ ಕೇಳುತ್ತದೆ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ನೋಡಿ, ಕಂಗ್ರ್ಯಾಚುಲೇಷನ್, ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಶೋ ಆಗ್ತಾ ಇದೆ. ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಇಲ್ಲಿಗೆ ನಶಾಮುಕ್ತ ವಿದ್ಯಾಲಯದ ಸರ್ವೆ ಚಟುವಟಿಕೆ ಪೂರ್ಣಗೊಳ್ಳುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ ಮತ್ತು ನಮ್ಮ SATS UDays+ ಕನ್ನಡ ಗೈಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.